ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಳೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. 19ನೇ ಗುಣತಾರತಮ್ಯ ಸಂಧಿಯನ್ನು ನೋಡ್ತಾ ಇದ್ವಿ. ಅದರಲ್ಲಿ 19ನೇ ಪದ್ಯವನ್ನೇ ಹೇಳ್ತಾ ಇದ್ದೆ. ಅಲ್ಲಿವರೆಗೂ ಹೇಳಿದ್ದೇನೆ 18ನೇ ಪದ್ಯಗಳು. ತಮಸು ಸಾತ್ವಿಕರೆನಿಸಿಕೊಂಬರು ಅಮಿತನಾಖ್ಯಾತ ಸುರಗಣ ತಮಸು ರಾಜಸರೆನಿಸಿಕೊಂಬರು ದೈತ್ಯ ಸಮುದಾಯ. ತಮಸು ತಾಮಸ ಕಲಿಪುರಂಧ್ರಿಯು ಅಮಿತ ದುರ್ಗುಣ ಪೂರ್ಣ ಸರ್ವಾಧಮರೊಳಗೆ ಅಧಮಾಧಮ ದುರಾತ್ಮನು ಕಲಿ ಎನಿಸಿಕೊಂಬ. ತಾಮಸ ಜೀವಿಗಳಲ್ಲಿಯೂ ಅನೇಕ ಜನ ಅನಾಖ್ಯಾತರಾಗಿರುವಂತಹ ಅನೇಕ ಜನರಿದ್ದಾರೆ. ಅವರಲ್ಲಿ ತಮಸು ಸಾತ್ವಿಕರು ಅಂತ ಕರ್ಕೊಳ್ತಾರೆ. ಅದರಲ್ಲಿ ಕಿಂಚಿತ್ ಇದಾದವರು ಅವರಿಗೆ ಮೂರು ಭಾಗ ಮಾಡಿದ್ದಾರೆ. ಅದರಲ್ಲೂ ತಮಸು ಸಾತ್ವಿಕ, ತಮಸ್ಸು ರಾಜಸ, ತಮಸ್ಸು ತಾಮಸ ಅಂಥೇಳಿ ತಾಮಸ ಅಂಥೇಳಿ ಅದರಲ್ಲಿ ಇದ್ದಾರೆ. ಇದರಲ್ಲಿ ಅಮಿತ ಅನಾಖ್ಯಾತ ಅಸುರಗಣ ಇದ್ದಾರೆ. ಇದರಲ್ಲಿ ಅನೇಕ ದೈತ್ಯರ ಸಮುದಾಯವೇ ಇದೆ. ಇದೇನು ಇದು ಪದವಿ ಇದ್ದವರು ಬಿಟ್ಟು ಅನೇಕ ಸಮುದಾಯವೇ ಇದೆ. ಅವರು ಅನೇಕ ಜನರಿದ್ದಾರೆ. ಅವರೆಲ್ಲರೂ ಈ ತತ್ವಾಭಿಮಾನಿ ದೈತ್ಯರನ್ನೇ ಅನುಸರಿಸಿಕೊಂಡು ನಡೀತಾರೆ. ತಮಸು ತಾಮಸ ಕಲಿಪುರಂಧ್ರಿಯು ಅಲ್ಲಿ ಹೇಳ್ತಾ ಇದ್ದಾರೆ. ಪುರಂಧ್ರಿ ಅಂದರೆ ಕಲಿಯ ಹೆಂಡತಿ. ಅವಳು ಕಲಿಯ ಪತ್ನಿಯವರೆಗಿನ ಎಲ್ಲ ದೈತ್ಯರು, ಪ್ರಧಾನ ದೈತ್ಯರು ತಾಮಸರು. ಆಮೇಲೆ ಪುರಂಧ್ರಿ ಕಲಿಯ ಹೆಂಡತಿ. ಅಮಿತ ದುರ್ಗುಣ ಪೂರ್ಣ ಸರ್ವಾಧಮರೊಳಗೆ ಅಧಮಾಧಮ ದುರಾತ್ಮನು ಕಲಿ ಎನಿಸಿಕೊಂಬ. ಅನಂತ ದುರ್ಗುಣ ಪೂರ್ಣನಾದ್ದರಿಂದ ಎಲ್ಲರಿಗಿಂತ ಹೇಗೆ ಜೀವೋತ್ತಮರಾಗಿರುವಂತಹ ವಾಯುದೇವರ ಮೇಲೆ ಇದ್ದಾರೆಯೋ ಅಧಮಾಧಮದನಾಗಿರುವಂತಹ ಕಲಿ ಎಲ್ಲರಿಗಿಂತ ಕೆಳಗಿದ್ದಾರೆ ಹೇಳ್ತಾ ಇದ್ದಾರೆ. ಅವನು ಹೇಗಿದ್ದಾನೆ ಅಂದರೆ ತಾನೂ ದುಃಖದೊಳಗೆ ಮುಳುಗಿ ಪರರನ್ನು ದುಃಖದೊಳಗೆ ಹಾಕ್ತಾನೆ. ಕಲಹ ಪುರುಷನಾಗಿದ್ದಾನೆ. ಇಂತಹ ಕಲಿ ದುರಾತ್ಮನಾಗಿದ್ದಾನೆ, ಮಹಾ ಅಧಮಾಧಮದನಾಗಿದ್ದಾನೆ. ಅಂತಹ ಕಲಿ ಇದ್ದಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅವನಿಗಿಂತ ಸ್ವಲ್ಪ ಮೇಲೆ ಅವನ ಹೆಂಡತಿ ಪುರಂಧ್ರಿ. ಆಮೇಲೆ ಉಳಿದ ದೈತ್ಯರ ತಾರತಮ್ಯ ಹೇಳಿದರು. ಇವನ ಪೋಲುವ ಪಾಪಿ ಜೀವರು ಭುವನ ಮೂರರೊಳಗಿಲ್ಲ ನೋಡಲು ನವವಿಧ ದ್ವೇಷಿಗಳಿಗಾಕಾರ ನೆಲೆಸಿಕೊಳ್ಳುತ್ತಿಪ್ಪ. ಬವರದೊಳು ಬಂಗಾರದೊಳು ನಟ ಯುವತಿ ಜೂತ ಪೇಯ ಮೃಷದೊಳು ಕವಿಸಿ ಮೋಹವ ಕೆಡಿಸುವನು ಎಂದರಿದು ತ್ಯಜಿಸುವುದು. ಇವನ ಅಂದರೆ ಈ ಕಲಿಪುರುಷನ ಹೋಲುವಂತಹ ಪಾಪಿ ಜೀವರು, ಪಾಪಿಷ್ಟ ಜೀವರು ಭುವನ ಮೂರೊಳಗೆ 14 ಲೋಕದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವನು ಯಾಕಿಷ್ಟು ಪಾಪಿ ಅಂತ ಹೇಳಿದ್ರೆ ನವವಿಧ ದ್ವೇಷಗಳಿಗೆ ಆಗಾರನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನವವಿಧ ದ್ವೇಷ ಯಾವ್ಯಾವುದು ಅಂದರೆ ಮೊದಲನೇದು ಜೀವರ ಭೇದ ಇದೆ. ಇವನು ಭೇದ ಹೇಳೋದೇ ಇಲ್ಲ, ಎಲ್ಲ ಜೀವರು ಒಂದೇ ಅಂತಾರೆ. ಪರಮಾತ್ಮನು ಮನುಷ್ಯಾಕಾರನಾಗಿದ್ದಾನೆ, ಅವನು ಅಸ್ವತಂತ್ರನಾಗಿದ್ದಾನೆ ಅಂತ ಹೇಳ್ತಾನೆ. ಎರಡನೇದು ಜ್ಞಾನಾನಂದ ಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ನಿರ್ಗುಣ ಅಂತ ಹೇಳ್ತಾನೆ. ಸದಾ ಕಾಮಪೂರ್ಣ ಗುಣಪೂರ್ಣನಾಗಿರುವಂತಹ ಪರಮಾತ್ಮನಿಗೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂಥ ಪರಮಾತ್ಮನಿಗೆ ಅಪೂರ್ಣ ಅಂತ ಚಿಂತನೆ ಮಾಡ್ತಾನೆ. ಬ್ರಹ್ಮಾದಿ ದೇವತೆಗಳಿಗೆ ಮತ್ತು ಮನುಷ್ಯರಲ್ಲಿ ದ್ವಿಜರಿಗೆ ಸಮತ್ವವನ್ನು ಚಿಂತನೆ ಮಾಡೋದು. ಆ ದೇವತೆಗಳ ಸಮಾನೇ ಇವರು ಬ್ರಾಹ್ಮಣರು ಅಂತ. ವಿಷ್ಣುವಿಗಿಂತಲೂ ಬ್ರಹ್ಮರುದ್ರಾದಿಗಳಿಗೆ ಅಧಿಕ ಚಿಂತನೆ. ವಿಷ್ಣುಗಿಂತ ಬ್ರಹ್ಮರುದ್ರಾದಿಗಳೇ ಗ್ರೇಟು ಅಂತ ಹೇಳ್ತಾನೆ.
ಶ್ರೀ ವಿಷ್ಣುವಿನ ದೇಹ ಹಸ್ತಪಾದಾದಿ ಅವಯವಗಳಲ್ಲಿ ಭೇದ ಜ್ಞಾನ. ಪರಮಾತ್ಮನ ಮೂಲ ರೂಪಕ್ಕೂ ಅವನ ಮೂಲ ರೂಪಕ್ಕೂ ಅವನ ಅವಯವಕ್ಕೂ ಭೇದ ಇಲ್ಲ. ಅಲ್ಲಿ ಭೇದ ಹೇಳೋದು ಮಹಾದ್ವೇಷ ಅಂತ ಹೇಳ್ತಾರೆ. ಇವನು ಅದನ್ನೇ ಹೇಳ್ತಾರೆ. ಅವನ ದೇಹ ಪಾದಾದಿಗಳಿಗೂ ಅವನ ದೇಹಕ್ಕೂ ಭೇದ ಇಲ್ಲ, ಅವನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ. ಆದರೆ ಇವನು ಅದೆಲ್ಲ ಹೇಳ್ತಾನೆ. ಕಲಿ ಶ್ರೀಹರಿ ಅವತಾರಾದಿಗಳಿಗೆ ಛೇದ ಭೇದ ಹೇಳೋಣ. ಅವತಾರದಲ್ಲಿ ಪರಮಾತ್ಮನಿಗೆ ತೆಗೆದುಕೊಂಡಾಗ ಖಡ್ಗನಿಂದ ಹೊಡೆದ, ಅದು ಮಾಡ್ದೆ ಇದು ಮಾಡ್ದೆ, ಅವನಿಗೇನು ಆಗೋದಿಲ್ಲ, ನೆನ್ಪಿಟ್ಕೊಳ್ರಿ. ಅವನಿಗೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ, ಛೇದವೂ ಇಲ್ಲ. ಇದನ್ನು ತಿಳ್ಕೊಬೇಕು. ಆಮೇಲೆ 8ನೇದೇನು ಅಂತಂದರೆ ಪರಮಾತ್ಮನಿಗೆ ಜನನ ಮರಣಾದಿಗಳು ಹೇಳೋದು. ಪರಮಾತ್ಮ ಹಾಗೇ ಬರ್ತಾನೆ. ಅವನಿಗೆ ಜನನ ಇಲ್ಲ, ಗರ್ಭವಾಸ ದೋಷ ಇಲ್ಲ, ಆ ದುಃಖ ಇಲ್ಲ ಅವನಿಗೆ. ಮೂಲ ರೂಪದಿಂದ ಇರುವಂತಹ ಪರಮಾತ್ಮ ಆ ರೂಪದಿಂದ ಬಾಲ್ಯ ರೂಪದಿಂದ ಬರ್ತಾನೆ, ಮಗುವಿನ ರೂಪದಿಂದ ಬರ್ತಾನೆ. ಆದ್ದರಿಂದ ಅವನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ, ಛೇದವೂ ಹೇಳಬಾರ್ದು. 8ನೇದು ಶ್ರೀಹರಿಗೆ ಜನನ ಮರಣಾದಿಗಳು ಇಲ್ಲ. ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳಿದ್ದು ಆ ದುಃಖ ಅನುಭವಿಸಿ ಆಮೇಲೆ ಬರೋದು ಯಾವುದೂ ಇಲ್ಲ ಅವನಿಗೆ. ಅಲ್ಲಿ ಬೇರೆ ಜೀವ ಇರುತ್ತೆ. ಕೃಷ್ಣಾವತಾರ ಕಾಲದಲ್ಲಿ ಹೇಳಿದ್ದಾರೆ, ಆ 9 ತಿಂಗಳು ಬೇರೆ ಇತ್ತು, ಅವತಾರ ಪರಮಾತ್ಮ ತೆಗೆದುಕೊಂಡಿದ್ದಾನೆ, ಅವನಿಗೆ ಉತ್ತಮ ಲೋಕ ಕಳಿಸಿದ್ದಾನೆ. 9ನೇದು ಏನು ಅಂದರೆ ಪರಮಾತ್ಮನ ಭಕ್ತರ ದೂಷಣೆ ಮಾಡುವುದು, ದ್ವೇಷ ಮಾಡುವುದು. ಪರಮಾತ್ಮನ ಭಕ್ತರಿಗೂ ನಿಂದೆ ಮಾಡಲಿಕ್ಕೆ ಹೋಗಬೇಡ್ರಿ. ಅವ್ರು ಹಾಗಿದ್ದಾರೆ, ಅವ್ರು ಹೀಗಿದ್ದಾರೆ, ಅದು ತೊಗೊಂಡು ಏನು ಮಾಡ್ತೀರಿ? ಅದನ್ನು ನೋಡ್ಲಿಕ್ಕೆ ಪರಮಾತ್ಮ ಇದ್ದಾನೆ. ಎಂದೂ ಪರಮಾತ್ಮನ ಭಕ್ತರ ನಿಂದೆಯನ್ನು ಮಾಡಬೇಡಿ, ಅವರ ದ್ವೇಷವನ್ನು ಮಾಡಬೇಡಿ. ಇವಕ್ಕೆ ಏನು ಹೇಳ್ತಾರೆ ಅಂತಂದರೆ ಪರಮಾತ್ಮನ ಇದೇ ನವವಿಧ ದ್ವೇಷ. ಇಂತಹ ನವವಿಧ ದ್ವೇಷಯುಕ್ತಾದವರು ಹೇಳ್ತಾ ಇದ್ದಾರೆ ಶಾಸ್ತ್ರ, ಕಲಿಯುಗದಲ್ಲಿ ಬಹಳ ಮಂದಿ ಇದ್ದಾರಂತೆ. ಈ 9 ವಿಧವಾದ ದ್ವೇಷರಹಿತವಾದ ಭಕ್ತಿಯನ್ನು ಮಾಡಬೇಕು. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು. ದೇವತೆಗಳಿಗೂ ಅವರ ತಾರತಮ್ಯಾನುಸಾರವಾಗಿ ಮಾಡಬೇಕು. ಪರಮಾತ್ಮನ ಭಕ್ತರ ನಿಂದೆಯನ್ನು ಮಾಡಬಾರ್ದು. ಅಲ್ಲಿ ಏನು ಹೇಳಿದ್ರೆ ಸರಿಯಾಗಿ ಮಾಡಬೇಕು. ಈ ಎಲ್ಲ ದೋಷಗಳಿಂದ ಯುಕ್ತನಾದವನು ಕಲಿ ಅಂತ ಹೇಳ್ತಾ ಇದ್ದಾರೆ. ನವವಿಧ ದ್ವೇಷದಿಂದ ಯುಕ್ತನಾದವನು ಕಲಿ. ಆ ಮಹಾ ಪಾಪಿಯಾಗಿರುವಂತಹ ಕಲಿ ಎಲ್ಲೆಲ್ಲಿದ್ದಾನೆ ಅಂತಂದರೆ ಬವರ ಅಂದರೆ ಯುದ್ಧದಲ್ಲಿದ್ದಾನೆ. ಬಂಗಾರ ಅಂದರೆ ಚಿನ್ನದಲ್ಲಿದ್ದಾನೆ. ಇದು ಯಾಕೆ ಅಂದರೆ ಚಿನ್ನದಲ್ಲಿ ಯಾಕಿದ್ದಾನೆ ಅಂತಂದರೆ ಮೋಹ ಹುಟ್ಟಿಸಿ ಆ ಬಂಗಾರ ಚಿನ್ನ ಪಡೆಯುವುದಕ್ಕೋಸ್ಕರ ಮಾಡಬಾರದ ಪಾಪಗಳು ಮಾಡ್ತಾರೆ. ಆದ್ದರಿಂದ ಅಲ್ಲಿ ಇರ್ತಾನೆ. ನಟಿಯರಲ್ಲಿ ಅಂದರೆ ಯುವತಿಯರಲ್ಲಿದ್ದಾನೆ. ಅಂದರೆ ನಾಟ್ಯ ಮಾಡಿ ಕುಣಿದು ಹಾವಭಾವದಿಂದ ಮೋಹಗೊಳಿಸುವಂತಹ ವೇಶ್ಯಾಸ್ತ್ರೀಯರಲ್ಲಿದ್ದಾನೆ. ಜೂತ ಅಂದರೆ ಪಗಡೆ ಆಟ, ಜೂಜಾಟದಲ್ಲಿದ್ದಾನೆ. ಅಪೇಯಪಾನ ಅಂತಲೇ ಮದ್ಯದಲ್ಲಿದ್ದಾನೆ, ಹೆಂಡದಲ್ಲಿ. ವೃಷದಳು ಸುಳ್ಳು ಮಾತಿನಲ್ಲಿದ್ದಾನೆ. ಒಂದೊಂದು ಕಡೆ ಲಕ್ಷ್ಯ ಕೊಡ್ರಿ, ಸುಳ್ಳು ಮಾತಾಡಬಾರ್ದು. ಅಲ್ಲಿ ಕಲಿ ಬಂದು ಸೇರಿಸ್ಕೊಂಡು ಮುಂದೆ ಪಾಪ ಕೆಡುತ್ತಾನೆ. ಒಂದು ಸುಳ್ಳಿಗೆ ಇನ್ನೊಂದು ಸುಳ್ಳು, ಆ ಸುಳ್ಳಿಗೆ ಅಂತ ಮತ್ತೆ ಮಾಡಿ ಪಾಪದಲ್ಲಿ ಕೆಡು ಹಾಕ್ತಾನೆ. ಕವಿಸಿ ಅಂದರೆ ವ್ಯಾಪ್ತನಾಗಿ, ಈ ಎಲ್ಲದರಲ್ಲಿ ವ್ಯಾಪ್ತನಾಗಿದ್ದು ಮೋಹವನ್ನು ಕೊಟ್ಟು ಆ ಜೀವರನ್ನು ಕೆಡಿಸಿಬಿಡ್ತಾನೆ ಎಂದು ತಿಳಿದುಕೊಂಡು
ಈ ಮೇಲೆ ಹೇಳಿದ ಈ ಪದಾರ್ಥಗಳನ್ನು, ಇವೆಲ್ಲ ವಿಷಯಗಳನ್ನು ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಇವನ್ನೆಲ್ಲ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಜೀವಕ್ಕೆ ಭೇದ ಇದೆ. ಪರಮಾತ್ಮ ಜ್ಞಾನಾನಂದ ಪೂರ್ಣನಾಗಿದ್ದಾನೆ. ಆ ಪರಮಾತ್ಮ ಎಲ್ಲರ ಅಭಿಷ್ಟಗಳನ್ನು ಪೂರ್ತಿ ಮಾಡುವನಾಗಿದ್ದಾನೆ. ಗುಣಪೂರ್ಣನಾಗಿರುವಂತಹ ಪರಮಾತ್ಮ ಬ್ರಹ್ಮಾದಿ ಸಕಲ ದೇವತೆಗಳಿಂತಲೂ ಶ್ರೇಷ್ಠನಾಗಿದ್ದಾನೆ. ಅವರನ್ನು ಸೃಷ್ಟಿ ಮಾಡುವನು ಅವನೇ. ಪರಮಾತ್ಮನ ಮೂಲ ರೂಪಕ್ಕೂ ಅವನ ಅವತಾರ ರೂಪಕ್ಕೂ ಭೇದ ಇಲ್ಲ. ಅವನಿಗೂ ಅವನ ದೇಹಕ್ಕೂ ಭೇದವಿಲ್ಲ. ಪಾದಾದಿಗಳಿಗೂ ಭೇದ ಇಲ್ಲ. ಏಳನೇದು, ಆಮೇಲೆ ಪರಮಾತ್ಮನ ಅವತಾರಕ್ಕೂ ಮೂಲ ರೂಪಕ್ಕೂ ಭೇದ ಇಲ್ಲ. ಅಲ್ಲಿ ಅವತಾರ ರೂಪ ತೆಗೆದುಕೊಂಡಾಗ ಅಲ್ಲಿ ಛೇದ ಭೇದ ಆಗೋದಿಲ್ಲ. ಕೃಷ್ಣ ಅವತಾರ ಇದು ಮಾಡಿದಾಗ ಬೆಲ್ಲಿನಿಂದ ಬಾಳಿಂದ ಹೊಡೆದಾಗ ಏನಾಗ ರಾಮ ಅವತಾರ ಕಾಲದಲ್ಲಿ ಏನೂ ಆಗೋದಿಲ್ಲ. ಆದ್ದರಿಂದ ಇದನ್ನೆಲ್ಲ ತಿಳ್ಕೊಂಡು 8 ಅವನಿಗೆ ಸೃಷ್ಟಿ, ಅವನು ಜನನವೂ ಇಲ್ಲ ಮರಣವೂ ಇಲ್ಲ. ಅಷ್ಟೇ ಅಲ್ಲ, ಕೊನೆಗೆ ಹೇಳ್ತಾರೆ ಪರಮಾತ್ಮನ ಅಷ್ಟೇ ಅಲ್ಲ, ಪರಮಾತ್ಮನ ಭಕ್ತರನ್ನು ನಿಂದೆ ಮಾಡಲಿಕ್ಕೆ ಹೋಗಬೇಡ್ರಿ. ಪರಮಾತ್ಮನ ಇದನ್ನು ನಿಂದೆ ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ ವ್ಯಾಸ ಸಿದ್ಧಾಂತ ಕೌಮುದಿಯಲ್ಲಿ. ಕಲಿ ಹೇಗಿದ್ದಾನೆ ಅಂತಂದರೆ ದುರ್ಲಕ್ಷಣದಿಂದ ಕೂಡಿದ್ದಾನಂತೆ. ನೋಡಲಿಕ್ಕೂ ದುರ್ಲಕ್ಷಣ ಅಂದರೆ ಏನು? ದುರ್ಲಕ್ಷಣಗಳು, ವಕ್ರವಾದ ಮುಖ, ಚಪ್ಪಟೆ ಆಕಾರದ ಮೂಗು, ತಲೆಯಲ್ಲಿ ಕೂದಲೇ ಇಲ್ಲಂತೆ, ಆ ಕಪೋಲ ಹೇಗಿದೆ ಅಂತಂದರೆ ಬೆಟ್ಟದಂತೆ ಇದೆಯಂತೆ. ಅವನ ಧ್ವನಿ ಹೇಗಿದೆ ಅಂತಂದರೆ ಘರ್ಘರವಾಗಿದೆಯಂತೆ. ಅವನು ಅತಿ ಭೋಜನ ಮಾಡ್ತಾನೆ, ಅತಿ ಪಾನ ಮಾಡ್ತಾನೆ. ಅವನ ಪ್ರತಿಯೊಂದು ಆಕಾರವೂ ಸಹ ದುರ್ಲಕ್ಷಣಗಳಿಂದ ಕೂಡಿದೆಯಂತೆ. ಇಲ್ಲಿ ಬಹಳಷ್ಟು ಹೇಳಿದ್ದಾರೆ. ಅದನ್ನೆಲ್ಲ ತಿಳ್ಕೊಂಡು ಅಂತಹ ಕಲಿಯನ್ನು ಬವರ ಅಂದರೆ ಯುದ್ಧದಲ್ಲಿ ತಿಳ್ಕೊಳ್ರಿ. ಮದ್ಯ, ಹೆಂಡದಲ್ಲಿ, ಜೂತದಲ್ಲಿ ಇದರಲ್ಲಿದ್ದಾನೆ. ಇವುಗಳನ್ನು ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಕಲಿಯ ನಿವಾಸ ಸ್ಥಾನವಾಗಿದೆ, ಇವುಗಳನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ತ್ರಿವಿಧ ಜೀವ ಪ್ರತತಿಗಳ ಸಗ್ಗೊಳೆಯಾಣ್ಮಾಲಯನು ನಿರ್ಮಿಸಿ ಯುವತಿಯರ ಒಡಗೂಡಿ ಕ್ರೀಡಿಸುವನು ಕೃಪಾ ಸಾಂದ್ರ. ದಿವಿಜ ದಾನವ ತಾರತಮ್ಯದ ವಿವರ ತಿಳಿವ ಮಹಾತ್ಮರಿಗೆ ಜಾಹ್ನವಿ ಸಖ ತಾನೊಲಿದು ಬಾನ್ನವಿರ ಸಖ ತಾನೊಲಿದು ಉದ್ಧರಿಸುವನು ದಯದಿಂದ. ಹೇಳ್ತಾರೆ ತ್ರಿವಿಧ ಜೀವ ಪ್ರತತಿಗಳಲ್ಲಿ 3 ವಿಧವಾದ ಜೀವರು, ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಧವಾದ ಜೀವರುಗಳಲ್ಲಿ, ಪ್ರತತಿಗಳು ಅಂದರೆ ಸಮೂಹದಲ್ಲಿ, ಸಗ್ಗವಳೆ ಅಂದರೆ ಆಕಾಶದ ಗಂಗೆ, ಸ್ವರ್ಗದ ನದಿಯಾಗಿರುವಂತಹ ಆಕಾಶಗಂಗಾ ಆ ದೇವಿಯ ಆಣಮ ಅಂದರೆ ಪತಿ ವರುಣ ದೇವರು, ಆ ದೇವರೇ ಸಮುದ್ರ. ಇಂತಹ ವರುಣ ದೇವರ ಆಲಯವಾಗುವಂತಹ ಪಾಲ್ಗಳನ್ನು ಮನೆ ಮಾಡಿಕೊಂಡು ಶ್ವೇತದ್ವೀಪವಾದ ಪರಮಾತ್ಮ ಅಲ್ಲಿ ಶ್ರೀಹರಿಯ ಬಿಂಬರೂಪಿಯಾಗಿರುವಂಥ ಪರಮಾತ್ಮ ಅಲ್ಲಿದ್ದು ತ್ರಿವಿಧ ಜೀವರ ಸಮೂಹವನ್ನು
ಸಾತ್ವಿಕ, ರಾಜಸ, ತಾಮಸ ಈ ಮೂರೂ ರೀತಿಯಾಗಿರುವಂತಹ ಜೀವರನ್ನು ಸೃಷ್ಟಿಗೆ ತಂದು ಅವರಿಗೆ ಅನಿರುದ್ಧ ಸ್ಥೂಲಾದಿ ದೇಹಗಳನ್ನು ಕೊಟ್ಟು, ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ದೇಹಗಳನ್ನು ಕೊಟ್ಟು ಅಲ್ಲಿ ಅನಾದಿ ನಿತ್ಯರಾಗಿರುವಂತಹ ನಿತ್ಯನಾಗಿರುವಂತಹ ಪರಮಾತ್ಮ ಅಲ್ಲಿ ದೇವತೆಗಳನ್ನು ಇಟ್ಟು ತಾರತಮ್ಯಾನುಸಾರವಾಗಿ ತತ್ವಾಭಿಮಾನಿ ದೇವತೆಗಳನ್ನು, ತತ್ವಾಭಿಮಾನಿ ದೈತ್ಯರನ್ನು ಅಲ್ಲಿಟ್ಟು ಇದು ಮಾಡ್ತಾನೆ ಅಂತ ಹೇಳ್ತಾರೆ. ಯುವತಿಯರ ಒಗಡಿ ಅಂತ ಹೇಳ್ತಾನೆ. ತನ್ನ ಪತ್ನಿಯಾಗಿರುವಂತಹ ಶ್ರೀಭೂ ದುರ್ಗಾ ಮಹಾಲಕ್ಷ್ಮೀ ದೇವಿ 3 ರೂಪದಿಂದ ಇದ್ದಾಳೆ. ಅವಳನ್ನು ಕೂಡಿಕೊಂಡು ಕ್ರೀಡಿಸುವನು. ಇಷ್ಟೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾನೆ. ಒಂದಲ್ಲ ಎರಡಲ್ಲ, ಅನಂತ 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 ಜೀವರಾಶಿಗಳನ್ನು. ಅವನಿಗೆ ದಣಿವಾಗತ್ತೇನು ಅಂತಂದರೆ ದಣಿವಾಗೋದಿಲ್ಲ. ಅವನಿಗೆ ಇದು ಕ್ರೀಡೆಯಂತೆ ಇದೆ, ವಿಹಾರದಂತೆ ಇದೆ. ದಿವಿಜ ಅಂದರೆ ದೇವತೆಗಳನ್ನು, ದಾನವ ಅಂದರೆ ಧನುಪುತ್ರರಾಗಿರುವಂತಹ ದೈತ್ಯಾದಿಗಳ ತಾರತಮ್ಯವನ್ನು, ನೀಚ ಉಚ್ಚ ಭಾವವನ್ನು, ಆ ವಿವರ ವಿಸ್ತಾರವನ್ನು ಯಾರು ತಿಳ್ಕೊತಾರೆಯೋ ಆ ಮಹಾತ್ಮರಿಗೆ ಗುರುಗಳ ದ್ವಾರ ಸರಿಯಾಗಿ ತಿಳಿದುಕೊಂಡು ಜ್ಞಾನ ಸಂಪನ್ನರಾದವರಿಗೆ, ಅಂತಹ ಜ್ಞಾನಿಗಳಿಗೆ ಬಾಹ್ನವೀರಸಖ ಅಂತ ಹೇಳ್ತಾರೆ. ವ್ಯೋಮಕೇಶನಾಗಿರುವಂತಹ ರುದ್ರದೇವರಿಗೆ ಮಿತ್ರನಾಗಿರುವಂತಹ ಪರಮಾತ್ಮ ತಾನೊಲಿದು ತಾನೇ ಕೃಪೆಯಿಂದ ಪ್ರಸನ್ನನಾಗಿ ಹೃದಯದಿ ಹೊಳೆದು ದಯದಿಂದ ಉದ್ಧರಿಸುವನು. ಸಂಸಾರದಿಂದ ಅವರನ್ನು ಪಾರು ಮಾಡಿ ಅನುಗ್ರಹ ಮಾಡ್ತಾನೆ, ಮುಕ್ತಿಯನ್ನು ಕೊಡ್ತಾನೆ. ಸಗ್ಗ ಒಳೆ ಹೇಳ್ತಾ ಇದ್ದಾರೆ. ಸರಸ್ವತಿ ನದಿ ಆಣ್ಮ ಬ್ರಹ್ಮಾಂಡಲಯ ಅಂತ ಹೇಳ್ತಾ ಇದ್ದಾರೆ. ಸಗ್ಗ ಒಳೆಯ ಆಣ್ಮ ಅಂತಂದರೆ ಸರಸ್ವತಿ ದೇವಿ. ಅವಳಿಗೆ ಪತ್ನಿಯಾಗಿರುವಂತಹ ಆಣ್ಮ ಅಂದರೆ ಚತುರ್ಮುಖ ದೇವರು. ಅವನ ಆಲಯ ಅಂದರೆ ಬ್ರಹ್ಮಾಂಡ. ಬಾಹ್ನವೀರಸಖ ಅಂದರೆ ಆಕಾಶಕೇಶನಾಗಿರುವಂತಹ ರುದ್ರದೇವರು. ಈ ದೇವದೈತ್ಯರ ತಾರತಮ್ಯವನ್ನು ಅತ್ಯವಶ್ಯಕವಾಗಿ ತಿಳ್ಕೊಳ್ಳಿಕ್ಕೇ ಬೇಕು. ತಿಳ್ಕೊಂಡಾಗಲೇ ಪರಮಾತ್ಮ ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಇನ್ನು ತಿಳ್ಕೊಳ್ಳಿಕ್ಕೇ ಬೇಕು. ಏನು ಮಾಡಬೇಕಾಗಿದೆ, ನಮಗೆ ಎಷ್ಟಾಗುತ್ತೆ ಅಷ್ಟು, ಹಾಗೆಲ್ಲ ಅನ್ಬೇಡ. ದೇವದೈತ್ಯರ ತಾರತಮ್ಯ ಮುಂದಿನ ಪದ್ಯದಲ್ಲಿ ಅದನ್ನೇ ಹೇಳೋರಿದ್ದಾರೆ. ಈ ದೇವದೈತ್ಯರ ತಾರತಮ್ಯ ಅತ್ಯಂತವಾಗಿ ಅವಶ್ಯಕವಾಗಿದೆ. ಇದನ್ನು ತಿಳ್ಕೊಳ್ಳಿಕ್ಕೇ ಬೇಕು. ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗಿದು ಕೇವಲ ಅವಶ್ಯಕವು ತಿಳಿಬುದು ಸರ್ವಕಾಲದಲ್ಲಿ. ದಾವಶಿಖಿ ಪಾಪಾಟವಿಗೆ ನವನಾವೇ ಎನಿಪುದು ಭವ ಸಮುದ್ರಕ್ಕೆ ಪಾವಟಿಗೆ ವೈಕುಂಠ ಲೋಕಕ್ಕಿದೆಂದು ಕರೆಸುವುದು. ದೇವತೆಗಳ ಪರಮಾತ್ಮನ ಗುಣವಿಷ್ಟದಲ್ಲಿ ಸದಾರತರಾಗಿರುವಂತಹ ದೇವತೆಗಳ ಮತ್ತು ದೈತ್ಯಾದಿಗಳ ಈ ದೇವತೆಗಳು ಹೇಗೆ ಸ್ಥೂಲದಲ್ಲಿದ್ದು ನಮಗೆ ಒಳ್ಳೆಯ ಇದರಲ್ಲಿ ಇದು ಮಾಡ್ತಾರೋ, ಇವರು ದೈತ್ಯರು ಕುತತ್ವಗಳಿಗೆ ಇವಿದ್ದು ನಿಯಾಮಕರಾಗಿರ್ತಾರೆ. ಈ ಉಭಯರ ತಾರತಮ್ಯವನ್ನು, ಉಚ್ಚವಾದ ನೀಚವಾದ ಭಾವವು ಪಾವಮಾನುಮತಾರಿಗಿದು ಮಧ್ವಮತಾವಲಂಬಿಗಳಿಗೆ ಕೇವಲ ಅವಶ್ಯಕವೋ ಬೇಕೇ ಬೇಕಾಗಿದೆ. ಮುಖ್ಯವಾಗಿ ಬೇಕಾದದ್ದು, ಮುಖ್ಯವಾಗಿ ತಿಳಿಯಬೇಕಾದದ್ದು ಸರ್ವಕಾಲದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಾಲದಲ್ಲಿ ನಿರಂತರದಲ್ಲಿ ತಾರತಮ್ಯ ಜ್ಞಾನ ಬೇಕೇ ಬೇಕು. ಈ ತಾರತಮ್ಯ ಜ್ಞಾನ ಅಜ್ಞಾನವೆಂಬುವಂಥ ಪಾಪಾಟವಿಗೆ, ಪಾಪದ ಅಡವಿಗೆ ದಾವಶಿಖೆ ಕಾಡ್ಗಿಚ್ಚಿನಂತೆ ಇದೆ. ಭವ ಸಮುದ್ರಕ್ಕೆ, ಸಂಸಾರವೆಂಬ ಸಮುದ್ರಕ್ಕೆ ನೂತನವಾದ ಹೊಸ ನಾವೆಯಂತೆ ಇದೆ ಅಂತ. ಸಂಸಾರ ಸಮುದ್ರವನ್ನು ದಾಟಬೇಕಾದರೆ
ತಾರತಮ್ಯ ಜ್ಞಾನ ಅತ್ಯಂತ ಮುಖ್ಯವಾಗಿದೆ. ಇದನ್ನೆಲ್ಲರೂ ನೆನ್ಪಿಟ್ಕೊಳ್ಳಿ. ವೈಕುಂಠ ಲೋಕಕ್ಕೆ, ಮುಕ್ತಿ ಸ್ಥಾನವಾಗಿರುವಂತಹ ವೈಕುಂಠ ಲೋಕಕ್ಕೆ ಏರುವುದಕ್ಕೆ ಪಾವಟಿಕೆಯಾಗಿದೆ, ಮೆಟ್ಟಲಾಗಿದೆ. ಇದು ಕರೆಸುವುದು, ಹಾಗಂತ ಕರೆಸ್ಕೊಳ್ತೀವಿ. ಇಲ್ಲಿ ಏನು ಹೇಳಬೇಕಾಗಿದೆ ಅಂದರೆ, ಅಜ್ಞಾನವೆಂಬಂತಹ ಕಾಡನ್ನು ಸುಟ್ಟು ಸುಜ್ಞಾನವೆಂಬಂತಹ ದೋಣಿಯನ್ನು ಏರಿ ಜ್ಞಾನಾನಂದ ಅಭಿವೃದ್ಧಿಯನ್ನು ಮಾಡಿಕೊಂಡು ಕೊಂಡಾಗ ಮುಕ್ತಿ ಸಿಕ್ಕತ್ತೆ. ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಮಾಡು. ಮಧ್ವಾಚಾರ್ಯ ನಮ್ಗೆ ಅದನ್ನೇ ಹೇಳಿದ್ದಾರೆ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ತಿಳಿದುಕೊಂಡು ಆ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಆ ದೇವತೆಗಳನ್ನು ಅವರಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನ ಧ್ಯಾನ ಮಾಡ್ತಾ ಇರು. ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ. ಪರಮಾತ್ಮನ ಅನುಗ್ರಹ ಬೇಕಾಗಿದ್ದರೆ ಈ ತಾರತಮ್ಯದ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ. ಅದಕ್ಕೆ ಹೇಳ್ತಾರೆ, ಪಾವಮಾನ್ಯ ಮತಾನಿಗದು ಕೇವಲ ಅವಶ್ಯಕ. ಇದು ಬೇಕೇ ಬೇಕು. ಹೇಗೆ ಸಮುದ್ರವನ್ನು ದಾಟಬೇಕಾದರೆ ನಾವೇ ಅವಶ್ಯಕತೆ ಇದೆ, ಈ ಸಂಸಾರದ ಘೋರ ತಾಪದಿಂದ ಸಂಸಾರ ಸಾಗರ ದಾಟಬೇಕಾಗಿದ್ದರೆ ಈ ತಾರತಮ್ಯ ಜ್ಞಾನ ಬೇಕೇ ಬೇಕು ಅಂತ ತಿಳಿದುಕೊಂಡು, ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆಯನ್ನು ಮಾಡು ಅಂಥೇಳಿ ಹೇಳ್ತಾ ಇದ್ದಾರೆ. ವಿವರಣೆಯನ್ನು ನಾಳೆ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯು ಬಿಗೆಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.